ಪ್ರಸ್ತುತ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಅರ್ಜಿಯ ಸ್ಥಿತಿಗತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. 2024-25ನೇ ಸಾಲಿನಲ್ಲಿ ಈಗಾಗಲೇ ನಾವು SSP ಪೋರ್ಟಲ್ನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ. ಅದನ್ನು ನಾವು ಗೂಗಲಲ್ಲಿ ಹೋಗಿ SSP ಪೋರ್ಟಲನ್ನು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬರುತ್ತೆ. ಆ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಹಾಗೂ ಶೈಕ್ಷಣಿಕ ವರ್ಷವನ್ನು ಅಂದರೆ ಅಕಾಡೆಮಿಕ್ ಇಯರನ್ನು ನಾವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಅದನ್ನು ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟ ನಂತರ ಆ ವಿದ್ಯಾರ್ಥಿಯ ವೈಯಕ್ತಿಕ ಎಲ್ಲ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಶಾಲೆಯ ಹೆಸರು, ವಿದ್ಯಾರ್ಥಿಯ ತರಗತಿ, ವಿದ್ಯಾರ್ಥಿಯು ರಿನ್ಯೂವಲ್ಲು ಅಥವಾ ಹೊಸ ಅರ್ಜಿಯೋ, ವಿದ್ಯಾರ್ಥಿಯ ಒಂದು ಅರ್ಜಿಯು ಯಾವ ಸ್ಥಿತಿಲಿದೆ ಅಂದರೆ ಪೆಂಡಿಂಗ್ ಇದೆಯೋ ಅಥವಾ ಅಪ್ರೂವಲ್ ಆಗಿದೆಯೋ ಅಥವಾ ಶ್ಯಾಂಕ್ಷನ್ ಆಗಿದೆಯೋ, ಯಾವ ಇಲಾಖೆಗೆ ಈ ಅರ್ಜಿ ಹೋಗಿದೆ, ಅವನು ಎಷ್ಟನೇ ತರಗತಿ ಓದುತ್ತಿದ್ದಾನೆ ಎಂಬುದೆಲ್ಲ ಮಾಹಿತಿ ಕೂಡ ಅದು ಇಂಡಿವಿಜುವಲಾಗಿ ಒಂದೊಂದೇ ನಮಗೆ ಇಡೀ ಪ್ರೊಫೈಲಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು SSP ಪೋರ್ಟಲಲ್ಲಿ ಹೋಗಿ ಸ್ಟೂಡೆಂಟ್ಸ್ ಸ್ಟೇಟಸ್ ರಿಪೋರ್ಟಲ್ಲಿ ನಾವು ಅದರ ಸ್ಯಾಟ್ಸ್ ನಂಬರ್ ಈ ಥರ ಎಲ್ಲ ಎಂಟ್ರಿ ಮಾಡಿದಾಗ ಈ ಥರ ಎಲ್ಲ ಮಾಹಿತಿ ಬರುತ್ತೆ. ಈ ಮಾಹಿತಿಯನ್ನು ನಾವು ಸಂಗ್ರಹಿಸಿದ ನಂತರ ಅದು ಅರ್ಜಿ ಯಾಕೆ ಪೆಂಡಿಂಗ್ ಆಗಿದೆ ಎಂಬುದನ್ನು ರೀಸನ್ ಕೂಡ ಇರುತ್ತೆ. ಪೆಂಡಿಂಗ್ ಆದಕ್ಕೆ ರೀಸನ್ ಕೂಡ ಇರುತ್ತೆ. ಸೊ ಆ ರೀಸನನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಅದು ಏನು ಪ್ರಾಬ್ಲಮ್ಮು, ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರದೇ ಇರಬಹುದು, KYC ಆಗದೇ ಇರಬಹುದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಅದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ ಆಧಾರದ ಮೇಲೆ ನಾವು ಆ ಒಂದು ವಿದ್ಯಾರ್ಥಿ ಗಮನಕ್ಕೆ ತಂದು, ಆ ವಿದ್ಯಾರ್ಥಿ ಪೋಷಕರ ಗಮನಕ್ಕೆ ತಂದು ಒಂದು ಅರ್ಜಿಯನ್ನು ಸರಿಪಡಿಸೋಕ್ಕೆ ತಿಳಿಸ್ಬೇಕು. ಇನ್ನೂ ಒಂದೇನೆಂದರೆ ಎಷ್ಟೋ ಸ್ಯಾಟ್ಸ್ ನಂಬರು ಎಂಟ್ರಿ ಮಾಡಿದ್ರೆ ಅದು ಓಪನ್ ಆಗೋಲ್ಲ. ಯಾಕೆಂದರೆ ಸ್ಯಾಟ್ಸ್ ನಂಬರ್ ಒಟ್ಟು ಸಂಖ್ಯೆ 10 ಇರಲೇಬೇಕು. 10ಕ್ಕಿಂತ ಕಡಿಮೆ ಆದರೂ ತೊಗೊಳಲ್ಲ, 10ಕ್ಕಿಂತ ಹೆಚ್ಚಿಗೆ ಆದರೂ ತೊಗೊಳಲ್ಲ. ಸೊ ಹಾಗಾಗಿ ಹಳೆಯ ವಿದ್ಯಾರ್ಥಿಗಳ ಸ್ಯಾಟ್ ಸಂಖ್ಯೆ ಒಟ್ಟು ಸಂಖ್ಯೆ ನಂಬರು 7, 6 ಈ ಥರ ಎಲ್ಲ 8 ಈ ಥರ ಎಲ್ಲ ಇದೆ. ಸೊ ಹಾಗಾಗಿ ಹಳೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು 8 ನಂಬರು 7 ನಂಬರು ಡಿಜಿಟನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಂಬರ್ ಎಂಟ್ರಿ ಮಾಡುವ ಮೊದಲು 2 ಡಿಜಿಟ್ 0 ಹಾಕಬೇಕಾಗುತ್ತೆ. ಅಂದರೆ 8 ಸಂಖ್ಯೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆಯನ್ನು ಎಂಟ್ರಿ ಮಾಡುವ ಮುನ್ನ 2 0 ಹೊಡೆದ್ಬಿಟ್ಟು ನಂತರ ಆ ಒಂದು ಸ್ಯಾಟ್ ಸಂಖ್ಯೆ ಹೊಡೆದಾಗ ಒಟ್ಟು 10 ಬರುತ್ತೆ. ಈ ರೀತಿ ನಾವು ಅವನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೆಳಗಡೆ ಶೈಕ್ಷಣಿಕ ವರ್ಷನ ಎಂಟ್ರಿ ಮಾಡಿದಾಗ ಅದು ಸರ್ಚ್ ಕೊಟ್ಟಾಗ ಓಪನ್ ಆಗುತ್ತೆ. ಈ ರೀತಿ ಇದು ಒಂದು ಕ್ರೈಟೀರಿಯಾ. ನೆಕ್ಸ್ಟ್ ಈ ಥರ ಎಂಟ್ರಿ ಮಾಡಿ ನಮ್ಮ ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ನೀವು ಪರಿಶೀಲಿಸಿದ ನಂತರ ಅದು ಏನು ಸ್ಥಿತಿಗತಿಲಿದೆ ಅಂತ ತಿಳ್ಕೊಂಬಿಟ್ಟು ಅದನ್ನು ಆದಷ್ಟು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ವೇತನ ಪಡೆಯುವಂಥ ಒಂದು ವ್ಯವಸ್ಥೆ ನೀವೆಲ್ಲರೂ ಕಲ್ಪಿಸಬೇಕು. ಈ ಒಂದು ವ್ಯವಸ್ಥೆ ಮೂಲಕ ನಾವು ಇದನ್ನು ಆನ್ಲೈನ್ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಬೇಗ ಇದನ್ನೆಲ್ಲ ನಾವು ಸರ್ಚ್ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅದೇ ಈಗ ಯಾವ ಡಿಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸಿದ್ದಾರೆ, ಇವರು ವಿಕಲಚೇತನರು ಎಂಟ್ರಿ ಮಾಡಿದರೂ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಇದು ಈ ಹಿಂದೆ ಆಲ್ರೆಡಿ ರಿನ್ಯೂವಲ್ಲು ಹೊಸ ಅರ್ಜಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಆಮೇಲೆ ಈ DBT ಪುಷ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಅಪ್ರೂವಲ್ ಆಗಿದೆ, ಆಲ್ರೆಡಿ DBT ಆಗಿ ಹೋಗಿದೆ, ಅಪ್ರೂವಲ್ ಆಗಿ ಸ್ಯಾಂಕ್ಷನ್ ಆಗಿ ಅಮೌಂಟ್ ಜಮಾ ಆಗಿದ್ದು ಕೂಡ ಮಾಹಿತಿ ಬರುತ್ತೆ. ಆಮೇಲೆ ಅಮೌಂಟ್ ಜಮಾ ಆಗಲಿದ್ದು ಕೂಡ ನಾಟ್ ಪೇಡ್ ಅಂತಲೂ ಬರುತ್ತೆ. ಸೊ DBT ನಾಟ್ ಪುಷ್ ಅಂತಲೂ ಬರುತ್ತೆ. ಈ ಥರ ಎಲ್ಲ ಮಾಹಿತಿ ಬರುತ್ತೆ. ನೀವು ಹಾಗಾಗಿ ಗೂಗಲಲ್ಲಿ ಹೋಗ್ಬಿಟ್ಟು SSP ಪೋರ್ಟಲ್ ಅಂತ ಹೊಡೆದು SSP ಪೋರ್ಟಲ್ ಹೋಗ್ಬಿಟ್ಟು ಸ್ಟೂಡೆಂಟ್ಸ್ ಸ್ಟೇಟಸ್ ರಿಪೋರ್ಟ್ ಅಂತ ಬರುತ್ತೆ. ಅಲ್ಲಿ ಆ ಸ್ಟೇಟಸ್ ರಿಪೋರ್ಟ್ ಒಳಗಡೆಗೆ ಹೋಗಿ ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆ ಮತ್ತು
ಆ ವರ್ಷದ ಶೈಕ್ಷಣಿಕ ವರ್ಷದ ವರ್ಷವನ್ನು ಎಂಟ್ರಿ ಮಾಡಿದಾಗ ಫಾರ್ ಎಕ್ಸಾಂಪಲು ಈ ವರ್ಷ 2024-25 ಸಾಲ ಅಂತ ನಾವು ಶೈಕ್ಷಣಿಕ ವರ್ಷ ಎಂಟ್ರಿ ಮಾಡಿ ಸ್ಯಾಡ್ಸ್ ನಂಬರ್ ಎಂಟ್ರಿ ಮಾಡಿ ನಾವು ಸರ್ಚ್ ಕೊಟ್ಟಾಗ ಅದು ಮಾಹಿತಿ ಎಲ್ಲ ಬರುತ್ತೆ. ಆಮೇಲೆ ಇನ್ನೊಂದು ಕಡ್ಡಾಯ ಏನಂದರೆ ಅದು ಸ್ಯಾಡ್ ಸಂಖ್ಯೆ ಕಡ್ಡಾಯವಾಗಿ 10 ಸಂಖ್ಯೆ ಇರಲೇಬೇಕು. ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲ ಸರ್ಚ್ ಮಾಡ್ತಾ ಹೋಗಿ. ಸರ್ಚ್ ಮಾಡಿ ಬೇಗ ಸರ್ಚ್ ಮಾಡಿ ಅದನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ, ಯಾಕೆ ಪೆಂಡಿಂಗ್ ಆಗಿದೆ ಎಂಬುದನ್ನು ನೀವು ಗಮನಿಸಿ ಅದನ್ನು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟಿದ ವಿದ್ಯಾರ್ಥಿಗಳಿಗೆ ತಿಳಿಸಿ ಅದನ್ನು ಆ ವಿದ್ಯಾರ್ಥಿಯು ಒಂದು ವಿದ್ಯಾರ್ಥಿ ವೇತನ ಪಡ್ಕೊಳ್ಳೋಕ್ಕೆ ನೀವೊಂದು ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಇಷ್ಟೇ ಅಲ್ಲದೆ ನೋಡಿ ಇಲ್ಲೆಲ್ಲ ನಾವು ಹಂತವಾಗಿ ನೋಡ್ಕೊತ ಹೋಗ್ತಾಯಿದ್ರೆ ಏನು ಪ್ರಾಬ್ಲಮ್ ಇದೆ ನಿಮಗೆ ವಿತ್ ಪ್ರಾಕ್ಟಿಕಲಿ ಮುಂದೆ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೀವು ನೋಡಿ ಇದನ್ನೆಲ್ಲ ನೀವು ಕೂಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಈ ಥರ ಎಲ್ಲ ಪ್ರಯೋಗ ಮಾಡಿ. ನೋಡಿ ಇದು ರೆಡ್ಡು ಅಂದರೆ ಏನು, ರೆಡ್ಡಲ್ಲಿ ಹೇಗಿರುತ್ತೆ, ಬ್ಲೂ, ಗ್ರೀನು ಈ ಥರ ಬಕೆಟ್ ಇರುತ್ತೆ. ರೆಡ್ ಬಕೆಟಲ್ಲಿ ಬರುತ್ತೆ, ಗ್ರೀನ್ ಬಕೆಟ್ ಇರುತ್ತೆ, ಯೆಲ್ಲೋ ಬಕೆಟ್, ಈ ಥರ ಎಲ್ಲ ಬಕೆಟ್ಸ್ಗಳಿರ್ತವೆ ಇವೆಲ್ಲ. ಸೊ ಹಾಗಾಗಿ ಅಲ್ಲಿ ನೀವು ಕೂಡ ಸರ್ಚ್ ಮಾಡಿದ್ರೆ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಹಾಗಾಗಿ ಸರ್ಚ್ ಮಾಡಿ ಆದಷ್ಟು ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಹಾಗೆಯೇ ನೀವು ಕೂಡ ಇದನ್ನು ಗೂಗಲಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಬೇಗ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಕಲಚೇತನ ವಿದ್ಯಾರ್ಥಿಗಳ ಒಂದು ಅನುಕೂಲ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ತಾವು ಕೂಡ ಇದನ್ನು ಬೇಗ ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ.